ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಶುಭ ದಿನ ಅಂತ ಹೇಳ್ತಾ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಮೆಂತ್ಯ ಸೆಟ್ ದೋಸೆ. ಇದನ್ನು ಮಾಡೋದಕ್ಕೆ 1 ಕಪ್ಪು ಅಕ್ಕಿಗೆ ಅರ್ಧ ಕಪ್ಪು ಅವಲಕ್ಕಿ, ಒಂದು 50 ಗ್ರಾಮು ಮೆಂತ್ಯಕಾಳು ಮತ್ತು ಒಂದು 50 ಗ್ರಾಮ್ ಕಡಲೆಬೇಳೆ ಹಾಕಿ ನೆನೆಸಿಡಬೇಕು. 8 ಅವರ್ ನೆನೆಸಿಟ್ರೆ ಈ ಥರ ಆಗುತ್ತೆ. ಈ ಥರ ಆಗಿರೋದನ್ನು ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಮಿಕ್ಸಿಲಿ ನಾನೀಗ ತೋರಿಸ್ತೀನಿ. ಇದು ಬೇಸಿಗೆಗೆ ತುಂಬ ಒಳ್ಳೆಯದು. ಮತ್ತು ನಮಗೆಲ್ಲ ಹುಡುಗಿರಿಗೆ 30 ಆದಮೇಲೆ ಮಂಡಿ ನೋವು, ಸೊಂಟ ನೋವು ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಮೆಂತ್ಯಕಾಳು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಎಲ್ರಿಗೂ ಒಳ್ಳೆಯದೇ, ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಈ ಥರ ನುಣ್ಣಗೆ ರುಬ್ಕೋಬೇಕು. ಈ ಥರ ರುಬ್ಕೊಂಡಿರೋದನ್ನು ಸ್ವಲ್ಪ ಸೋಡಾ ಪುಡಿ, ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಅದು ಆ್ಯಕ್ಚುಲಿ ಅದು ಬೆಳಗ್ಗೆ ನೆನೆಸಿಟ್ಟಿರೋದು, ಸಾಯಂಕಾಲ ರುಬ್ಬಿ ಇದು ಬೆಳಗ್ಗೆ ನೆಕ್ಸ್ಟ್ ದಿನ ಮಾರ್ನಿಂಗ್ ಹಿಟ್ಟು. ನೋಡಿ, ಇಲ್ಲಿ ದೋಸೆ ಹಾಕಿದ್ದೀನಿ. ಈ ಥರ ರುಬ್ಕೊಂಡು ಸೆಟ್ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಿಮಗೆ ಯೆಲ್ಲೋಯಿಶ್ ಕಲರ್ ಬರುತ್ತೆ, ಯಾಕೆಂದರೆ ಇದು ಮೆಂತ್ಯ ದೋಸೆ ಅಲ್ವಾ. ಸೊ ಅದಕ್ಕೆ ಮೆಂತ್ಯ ದೋಸೆ ಯೆಲ್ಲೋಯಿಶ್ ಕಲರ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಸ್ಮೂತಾಗಿರುತ್ತೆ. ಎಲ್ರಿಗೂ ತುಂಬ ಒಳ್ಳೆಯದು. ನಾನು ಮೆಂತ್ಯ ದೋಸೆಗೆ ಯಾವಾಗಲೂ ತುಪ್ಪ ಹಾಕ್ತೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಓಕೆ, ಎಷ್ಟು ನೋಡೋಕ್ಕೆ ಗೊತ್ತಾಗ್ತಿದೆ ಎಷ್ಟು ಮೃದುವಾಗಿದೆ ದೋಸೆ ಅಂತೇಳಿ. ನಂಗೆ ಬಾಯಲ್ಲಿ ನೀರು ಬರ್ತಾಯಿದೆ ದೋಸೆ ನೋಡ್ಬಿಟ್ಟು. ನಮ್ಮ ಮನೇಲಿ ಎಲ್ರಿಗೂ ತುಂಬ ದೋಸೆ ಇಷ್ಟ, ಅದಕ್ಕೆ ನಾನು ದೋಸೆ ಐಟಮ್ಸೇ ತುಂಬ ಮಾಡೋದು. ನೋಡಿ, ದೋಸೆಗೆ ನಾನು ಟೊಮೊಟೊ ಚಟ್ನಿ, ನಾನು ರೆಗ್ಯುಲರಾಗಿ ಯಾವಾಗಲೂ ಕಾಯಿ ಚಟ್ನಿ ಮತ್ತು ಅದೇ ಆಲೂಗಡ್ಡೆ ಪಲ್ಯನೇ ಮಾಡಲ್ಲ. ಯಾವಾಗಲೂ ನಾನು ದೋಸೆಗೆ ವೆರೈಟಿ ಪಲ್ಯ ಮಾಡ್ತೀನಿ ಮನೆಯಲ್ಲಿ. ಆದಷ್ಟು ಮೊಳಕೆ ಕಾಳನ್ನೆಲ್ಲ ಯೂಸ್ ಮಾಡೋದ್ರಿಂದ ಮಕ್ಕಳಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಾನು ಟೊಮೊಟೊ ಚಟ್ನಿ ಮತ್ತು ಮೊಳಕೆ ತೆಗೆಸಿರೋ ಮೊಳಕೆ ಕಾಳಲ್ಲಿ ಪಲ್ಯ ಮಾಡಿದ್ದೀನಿ ದೋಸೆಗೆ. ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಕಾಳು ಬೇಳೆ ಎಲ್ಲ ತಿನ್ನೋದ್ರಿಂದ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಜಾಸ್ತಿ ಸಿಗುತ್ತೆ. ಈಗಿನ ಫುಡ್ ಸ್ಟೈಲ್ಗೆ ಇದನ್ನೆಲ್ಲ ತಿನ್ನೋದ್ರಿಂದ ನಾವು ತುಂಬ ದಿವಸ ಆರೋಗ್ಯವಾಗಿರ್ಬೋದು. ಸೊ ಆದಷ್ಟು ನೀವು ಈ ಥರ ಮೊಳಕೆ ಕಾಳನ್ನೆಲ್ಲ ಯೂಸ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಯ. ದೋಸೆ, ತುಪ್ಪದ ದೋಸೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.